ಇರಬೇಕಾಗಿದ್ದು 1947ರಲ್ಲಿ ನನಗೆ 6 ವರ್ಷ ಆಗಿತ್ತು. ನಾನು ಆಟ ಆಡ್ತಿದ್ದೆ. ಈ ಕಾಸಿಂ ರಜ್ವಿ ನೇತೃತ್ವದ ರಜಾಕರು ದಾಳಿ ನಡೆಸಿ ನನ್ನ ತಾಯಿ ಮತ್ತು ನನ್ನ ತಂಗಿಯ ಅಥವಾ ಅಕ್ಕ ಅವರನ್ನೆಲ್ಲ ಸಾಯಿಸಿಬಿಟ್ರು. ಅವರನ್ನು ಕೊಂದ ಮೇಲೆ ನನಗೆ 6 ವರ್ಷ ಆಗಿತ್ತು. ನಮ್ಮ ತಂದೆ ಬಂದು ನನ್ನನ್ನ ಆಡ್ತಿದ್ದ ವ್ಯಕ್ತಿನ ಅಲ್ಲಿಂದ ರಕ್ಷಣೆ ಮಾಡಿ ನನ್ನನ್ನು ಹೊರಗಡೆ ತಂದು ಸಾಕಿದ್ರು ಅಂತ. ಅಂದಮೇಲೆ ನಿಮಗೆ ಯಾರ ಮೇಲೆ ಕೋಪ ಇರಬೇಕಾಗಿತ್ತು? ಈ ಕಾಸಿಂ ರಜ್ವಿ ರಜಾಕರ್ ಮೇಲೆ ನಿಮಗೆ ಕೋಪ ಇರಬೇಕಾಗಿತ್ತು. ನಿಮ್ಮ ಮನೆತನಕ್ಕೆ ತೊಂದರೆ ಕೊಟ್ಟವರು, ನಿಮ್ಮ ಮನೆತನವನ್ನ ಹಾಳು ಮಾಡಿದವರು ರಜಾಕರು. ಆದ್ರೆ ನೀವು ಅವರ ಬಗ್ಗೆ ಮಾತಾಡದೆ ಅವರನ್ನ ಎತ್ತಿಕಟ್ಟಿ RSS ಮತ್ತು ಬಿಜೆಪಿಯವರನ್ನ ಕೊಲ್ಲಬೇಕು ಅಂತ ಹೇಳ್ತೀರಿ. ನಿಮಗೆ ನಾಚಿಕೆ ಆಗೋದಿಲ್ವಾ? ನಮ್ಮ ತಂದೆ ನನ್ನನ್ನ ಸಾಕಿದ್ರು, ವಿದ್ಯೆ ಕೊಟ್ಟರು ಅಂತ ಹೇಳಿದ್ರಲ್ಲ. ನೀವು 1972ರಲ್ಲಿ ಶಾಸಕರಾದಾಗ ನಿಮ್ಮ ತಂದೆಯವರು ಏನ್ ಮಾಡ್ತಿದ್ರು ಅಂತ ಗೊತ್ತಾ? ದನ ಕಾಯ್ತಿದ್ರು ಪಾಪ ಅವರು. ನೀವು ಶಾಸಕರಾಗಿ ಬಿಟ್ಟಿದ್ರಿ. ಅವರ ಪರಿಸ್ಥಿತಿ ಹಂಗಿತ್ತು. ನಿಮಗೆ ಅಷ್ಟು ಅಕ್ಷರ ಕೊಟ್ಟು, ವಿವೇಕ ಕೊಟ್ಟು, ನಿನಗೆ ಭವಿಷ್ಯವನ್ನ ರೂಪಿಸಿಕೊಟ್ಟ ತಂದೆ ದನ ಕಾದು ಬದುಕ್ತಾ ಇದ್ರು ಅವರು. ನೀವು ಅವ್ರನ್ನ ಮನೆಯ ತನಕ ಸೇರಿಸಿರಲಿಲ್ಲ ಅಂತ ಹೇಳಿ ಅನೇಕರು ಮಾತಾಡ್ತಾರೆ. ಇಂಥದ್ದ ನಿಮ್ಮ ಇದು? ಆದ್ರೆ RSS ಅಥವಾ ಬಿಜೆಪಿ ನಿಮಗೇನು ಅನ್ಯಾಯ ಮಾಡಿದೆ? ನಿಮ್ಮ ಕುಟುಂಬಕ್ಕೆ ಏನು ತೊಂದರೆ ಮಾಡಿದೆ? ರಜಾಕರ್ ಬಗ್ಗೆ ಮಾತಾಡೋದನ್ನು ಬಿಟ್ಟು ಇದ್ರ ಬಗ್ಗೆ ಯಾಕೆ ಮಾತಾಡ್ತೀರಿ? ಯಾರನ್ನ ಓಲೈಕೆ ಮಾಡಲಿಕ್ಕೆ ನೋಡ್ತಾ ಇದ್ದೀರಿ ನೀವು? ಪ್ರಿಯಾಂಕಾ ಖರ್ಗೆ ಅವರು ಈಗ ತಂದೆಗೆ ಸಪೋರ್ಟ್ ಆಗಿ ಅವರು ಮಾತಾಡಿದ್ದಾರೆ. ತಂದೆಗೆ ಸಪೋರ್ಟ್ ಆಗಿ ಮಾತಾಡಿದ್ರು. ಹೌದು, ಮಾತಾಡಿದ್ರಲ್ಲಿ ತಪ್ಪೇನಿದೆ? ನಾವು ಮೊದಲಿಂದ ಇದನ್ನೇ ಹೇಳ್ತಾ ಇದ್ದೀರಿ ಅಂತ ಅವರೇ ಹೇಳ್ತಿದ್ದಾರೆ. ಆಮೇಲೆ ಇವರ ಬಗ್ಗೆನೂ ಮಾತಾಡಿದ್ದಾರೆ. ಅಸ್ಸಾಂನ ಮುಖ್ಯಮಂತ್ರಿಗಳ ಬಗ್ಗೆನೂ ಮಾತಾಡಿ ಅವರು ಬ್ರಾಹ್ಮಣರು, ಅದರಿಂದಾಗಿ ಇವರೆನ್ನೇನು ಕಲಿಸ್ಕೊಡ್ತಾರೆ ಎಲ್ರಿಗೂ, ಬ್ರಾಹ್ಮಣರು ಇದನ್ನೇ ಕಲಿಸ್ಕೊಡೋದಲ್ಲ ಅಂತ. ಅಂದ್ರೆ ಬ್ರಾಹ್ಮಣರು ಇಂಥ ಹೇಟ್ ಸ್ಪೀಚ್ ಕಲಿಸ್ಕೊಡ್ತಾರ? ಹಾಗಾದ್ರೆ ನಿಮ್ಗೆ ಯಾರು ಕಲಿಸ್ಕೊಟ್ರು? ನಿಮ್ಮನೇಲಿರೋ ಬ್ರಾಹ್ಮಣರ? ನೀವು ಬ್ರಾಹ್ಮಣರ ಬಗ್ಗೆ ಇಷ್ಟು ಮಾತಾಡ್ತೀರಿ. ಅವರು ಸಮಾಜ ವಿರೋಧಿಗಳು, ಹೇಟ್ ಸ್ಪೀಚ್ ಮಾಡೋರು, ಸಮಾಜಕ್ಕೆ ತಪ್ಪನ್ನೇ ಕಲಿಸ್ಕೊಡೋರು ಅಂತ. ಸರಿ, ನೀವು ಹೇಳಿದ್ದು ಸರಿ ಅಂತ ಇಟ್ಕೊಳ್ಳೋಣ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಮನೆ ತುಂಬಾ ಯಾರನ್ನು ತುಂಬಿಸ್ಕೊಂಡಿದ್ದೀರಿ? ದಲಿತರಂದ್ರೆ ಆಗೋದಿಲ್ಲ ಅಂತೆ ಬ್ರಾಹ್ಮಣರಿಗೆ, ಹಿಂದುಳಿದವರು ಅಂದ್ರೆ ಆಗೋದಿಲ್ವಂತೆ, ಮುಸಲ್ಮಾನರು ಅಂದ್ರೆ ಆಗೋದಿಲ್ವಂತೆ. ಹಾಗಿದ್ದ ಮೇಲೆ ನಿಮ್ಮ ಮನೆಯಲ್ಲಿ ಬ್ರಾಹ್ಮಣರಿಗೆ ಏನ್ ಕೆಲಸ? ನಿಮ್ಮ ಮನೆಯಲ್ಲಿ ಇರೋರು ಯಾರು? ನೀವು ಯಾರನ್ನ ಲಗ್ನ ಆಗಿದ್ದೀರಿ? ಅಂದ್ರೆ ದಲಿತ ವಿರೋಧಿಗಳನ್ನೇ ದಲಿತರು ಆಗಿದ್ದ ನೀವು ದಲಿತರಲ್ಲ ಅಂತ ಆಯ್ತು ನನಗೀಗ. ನಿಮ್ಮ ಮನೆ ತುಂಬಾ ಬ್ರಾಹ್ಮಣರನ್ನು ತುಂಬಿಸ್ಕೊಂಡ್ಮೇಲೆ ನಿಮ್ಮಲ್ಲಿ ದಲಿತತ್ವ ಎಲ್ಲಿ ಉಳಿದಿದೆ? ಹಾಗೆ ಯಾಕೆ ದಲಿತರು ನನ್ನ ಮೈಯಲ್ಲಿ ದಲಿತ ರಕ್ತ ಹರಿತಾ ಇದೆ ಅಂತ ಯಾಕೆ ಬಗಳ್ತೀರಿ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.